ಐತಿಹಾಸಿಕ ಭೈರವದುರ್ಗ ಬೆಟ್ಟ. ಚೋಳರ ಕಾಲದ ಭೈರವನಂದಿ ಮೂರ್ತಿಯ ಪುನರುತ್ಥಾನ ಮತ್ತು ಮಹಾಕುಂಭಾಭಿಷೇಕ. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಪರ್ವತನಪುರದಲ್ಲಿ ಕುದೂರು ಬೆಟ್ಟ ಎಂದೇ ಪ್ರಸಿದ್ಧವಾಗಿರುವ ಐತಿಹಾಸಿಕ ಭೈರವದುರ್ಗ ಬೆಟ್ಟವಿದೆ. ಈ ಬೆಟ್ಟದ ತಪ್ಪಲಿನಲ್ಲಿ ಚೋಳರ ಆಳ್ವಿಕೆಯ ಕಾಲದ ಪುರಾತನ ನಂದಿ ವಿಗ್ರಹವೊಂದು ಇತ್ತೀಚೆಗೆ ಪತ್ತೆಯಾಗಿ ಭಕ್ತರ ಅಚ್ಚರಿಗೆ ಕಾರಣವಾಗಿದೆ. ಭೈರವೇಶ್ವರ ನೆಲೆಸಿರುವ ಈ ಸನ್ನಿಧಿಯಲ್ಲಿ ಗೋಚರಿಸಿರುವ ನಂದಿ ಮೂರ್ತಿಯು ಕ್ಷೇತ್ರದ ಮಹಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಭೈರವದುರ್ಗ ಬೆಟ್ಟಕ್ಕೂ ಸಮೀಪದ ಶಿವಗಂಗೆಗೂ ಅವಿನಾಭಾವ ಸಂಬಂಧವಿದೆ. ಐತಿಹಾಸದ ಪುಟಗಳನ್ನು ತಿರುವಿದರೆ ಇಲ್ಲಿನ ಅದ್ಭುತ ಪವಾಡವೊಂದು ತೆರೆದುಕೊಳ್ಳುತ್ತದೆ. ಹಿಂದೊಮ್ಮೆ ಸಂತಾನಹೀನ ಮಹಿಳೆಯೊಬ್ಬರು ಶಿವಗಂಗೆಯ ಗಂಗಾಧರೇಶ್ವರನಲ್ಲಿ ಮಗುವಿಗಾಗಿ ಪ್ರಾರ್ಥಿಸಿ, ದೇವರೇ, ನಿನ್ನ ದಯೆಯಿಂದ ಸಂತಾನ ಪ್ರಾಪ್ತಿಯಾದರೆ ಆ ಮಗುವನ್ನು ನಿನ್ನ ಸನ್ನಿಧಿಯ ಪಾತಾಳ ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ ಎಂದು ಹರಕೆ ಹೊತ್ತಿದ್ದರಂತೆ. ಅದರಂತೆ ಶಿವನ ಕೃಪೆಯಿಂದ ಜನಿಸಿದ ಮಗುವನ್ನು ಆಕೆ ಪಾತಾಳ ಗಂಗೆಯಲ್ಲಿ ತೇಲಿಬಿಟ್ಟಾಗ ಆ ಮಗು ಪವಾಡ ಸದೃಶವಾಗಿ ಕುದೂರು ಬೆಟ್ಟದ ಅಂತರಗಂಗೆಯಲ್ಲಿ ಬಂದು ತೇಲುತ್ತಿತ್ತು ಎಂಬ ಐತಿಹ್ಯ ಈ ಕ್ಷೇತ್ರದ ಜಾಗೃತ ಶಕ್ತಿಯನ್ನು ಸಾರುತ್ತದೆ. ಈ ನಂದಿ ಮೂರ್ತಿಯ ಮಹಿಮೆಯನ್ನು ಅರಿತ ದಿವಂಗತ ಸಂಜೀವಪ್ಪನವರ ಪುತ್ರ ಶ್ರೀ ಎಸ್ ಜನಾರ್ದನ್ ಮತ್ತು ಅವರ ಧರ್ಮಪತ್ನಿ ಆರಂಭದಲ್ಲಿ ಈ ನಂದಿಗೆ ಸಣ್ಣದೊಂದು ಗುಡಿಯನ್ನು ನಿರ್ಮಿಸಿ ಜೀರ್ಣೋದ್ಧಾರ ಮಾಡಿಸಿದ್ದರು. ನಂದಿಯ ದರ್ಶನದಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತಿವೆ ಎಂಬ ನಂಬಿಕೆ ಭಕ್ತರಲ್ಲಿ ದೃಢವಾದಂತೆ ಕ್ಷೇತ್ರಕ್ಕೆ ಆಗಮಿಸುವವರ ಸಂಖ್ಯೆ ಹೆಚ್ಚಾಯಿತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಜನಾರ್ದನ್ ದಂಪತಿಗಳ ನೇತೃತ್ವದಲ್ಲಿ ಸುಸಜ್ಜಿತವಾದ ನೂತನ ದೇವಾಲಯ ಹಾಗೂ ಆಕರ್ಷಕ ಗೋಪುರವನ್ನು ನಿರ್ಮಿಸಿದ್ದಾರೆ. ಪಡುವಲಕೆರೆಯ ಪ್ರಖ್ಯಾತ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಭೈರವನಂದಿಗೆ ಪಂಚಲೋಹದ ಕವಚಾಧಾರಣೆ ಹಾಗೂ ದೇವಾಲಯದ ಗೋಪುರಕ್ಕೆ ಕಳಸ ಪ್ರತಿಷ್ಠಾಪನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ವಿಶೇಷವಾಗಿ ಅಲಂಕೃತಗೊಂಡಿದ್ದ ದೇವಾಲಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಈ ಕೆಳಗಿನ ಪೂಜಾ ವಿಧಿವಿಧಾನಗಳು ಜರುಗಿದವು: ಮಹಾಗಣಪತಿ ಪ್ರಾರ್ಥನೆ, ಶುದ್ಧಿ ಪುಣ್ಯಾಹ, ಜೀವನಾಂದಿ ಮತ್ತು ಗೋಪೂಜೆ, ವಾಸ್ತು ಮತ್ತು ವರುಣ ಕಲಶಾರಾಧನೆ, ಷೋಡಶನ್ಯಾಸ ಹೋಮ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಗಾಯತ್ರಿ ಹೋಮ, ಪಂಚಸೂಕ್ತ ಸಪರಿವಾರ ಪ್ರಾಮಶ್ಚಿತ್ತ ಹೋಮ, ಅಂತಿಮವಾಗಿ ಮಹಾಪೂರ್ಣಾಹುತಿಯನ್ನು ನೆರವೇರಿಸಿ ಗೋಪುರಕ್ಕೆ ಕಳಸ ಪ್ರತಿಷ್ಠಾಪಿಸಿ ಕುಂಭಾಭಿಷೇಕ ಮಾಡಲಾಯಿತು. ಭೈರವನಂದಿ ದೇವರಿಗೆ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಪುಷ್ಪಾಲಂಕಾರ ನೆರವೇರಿಸಿ ಮಹಾಮಂಗಳಾರತಿ ಮಾಡಲಾಯಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮಹಾಪ್ರಸಾದವಾಗಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರೆಲ್ಲರೂ ಪೂಜಾ ಕೈಂಕರ್ಯಗಳಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಭೈರವನಂದಿಯ ಕೃಪೆಗೆ ಪಾತ್ರರಾದರು. ಪರ್ವತನಪುರದಲ್ಲಿ ನೆಲೆಸಿರುವ ಈ ಭೈರವನಂದಿ ದೇವಾಲಯವು ಮುಂಬರುವ ದಿನಗಳಲ್ಲಿ ಭಕ್ತರಿಗೆ ಅಷ್ಟೈಶ್ವರ್ಯ ಹಾಗೂ ಆಯುರಾರೋಗ್ಯ ಕರುಣಿಸುವ ಮಹಾನಂದಿ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲ. ಸರ್ವೇ ಜನಃ ಸುಖಿನೋ ಭವಂತು. ಇದು ಬಹಳ ಪವಿತ್ರವಾದ ಸನ್ನಿಧಾನ. ಪರಮೇಶ್ವರ ಮೂಲಮೂರ್ತಿ ಆದರೆ ನಂದೀಶ್ವರ ತನ್ನ ಎದುರುಗಡೆ ಇರ್ತಾನೆ. ಇಲ್ಲೂ ಕೂಡ ಒಂದು ದೊಡ್ಡ ಪರ್ವತವಿದೆ, ಅಲ್ಲಿ ಶಿವನ ದೇವಸ್ಥಾನವಿದೆ. ಆತನ ಭಕ್ತ ಕೆಳಭಾಗದಲ್ಲಿದ್ದು ಪರ್ವತ ಮೇಲಿದೆ, ಪರ್ವತಾಪುರ ಅಂತೇಳಿ ಹೆಸರಾಗಿದೆ. ಇಲ್ಲಿ ಈ ಬಸವೇಶ್ವರ ದೇವರಿಗೆ ತುಂಬ ಮಹಾತ್ಮೆ ಇದೆ. ಏನಪ್ಪ ಅಂತಂದರೆ, ನಾವು ಪರಮೇಶ್ವರನ ದರ್ಶನ ಮಾಡಿದಾಗ ನಂದಿಯ 2 ಕೋಡುಗಳ ಮೂಲಕ ದೇವರನ್ನ ನೋಡ್ತೀವಿ, ಭಗವಂತನ ಕಣ್ ತುಂಬಿಸ್ಕೊಳ್ತೀವಿ. ಅಲ್ಲಿ ನಮ್ಮದು ಏನೋ ಪ್ರಾರ್ಥನೆಗಳೆಲ್ಲ ಇರುತ್ತೆ. ಅದನ್ನು ಭಗವಂತನ ಮುಟ್ಟಿಸ್ಬೇಕು ಅಂದರೆ ಪರಮಾತ್ಮನಿಗೆ ಭಕ್ತನೇ ಹೇಳಬೇಕು. ಭಕ್ತ ಹೇಳಿದಾಗಲೇ ಭಗವಂತ ತಥಾಸ್ತು ಅಂತ ಹೇಳೋದು. ಪ್ರಹ್ಲಾದರು ತಂದೆ ಕೇಳ್ಕೊಂಡ್ರು, ಎಲ್ಲಿದ್ದಾನೆ ಹರಿ ಅಂತ. ಇಲ್ಲೇ ಇದ್ದಾನೆ ಕಂಬದಲ್ಲಿ ಅಂತಂದಾಗ ಆ ಮಾತನ್ನು ನಿಜ ಮಾಡೋದಕ್ಕೆ ಭಗವಂತ ಅಲ್ಲಿ ಕಂಬದಲ್ಲೇ ಬಂದ. ಸತ್ಯಂ ನಿಜ ವೃತ್ಯ ಭಾಷಿತಂ ಅಂತ ಶಾಸ್ತ್ರಗಳು ಹೇಳುತ್ತೆ. ಆ ರೀತಿ ಇಲ್ಲಿ ನಂದೀಶ್ವರ ಭಕ್ತರೆಲ್ಲ ಬಂದು 2 ಕೋಡುಗಳಿಂದ ಮಧ್ಯದಲ್ಲಿ
ಸ್ವಾಮಿ ದರ್ಶನ ಮಾಡಿ ಕಿವಿಯಲ್ಲಿ ಏನಾದರೂ ಮಾತನ್ನು ಹೇಳ್ತಾರಂತೆ. ಸ್ವಾಮಿ, ನನ್ನ ಭಗವಂತ ಪರಮೇಶ್ವರನಿಗೆ ಹೇಳಪ್ಪ ನಂದೀಶ್ವರ, ನನ್ನ ಮಗನಿಗೆ ಒಂದು ಮುದ್ದಾದ ಮಗುವಾಗಬೇಕು, ನನ್ನ ಮೊಮ್ಮಗು ನೋಡಬೇಕು, ನನ್ನ ಮೊಮ್ಮಗಳಿಗೆ ಒಳ್ಳೆ ಅಧಿಕಾರ ಯೋಗ ಸಿಗಬೇಕು. ಈ ರೀತಿ ಭಕ್ತರದ್ದು ಹಲವಾರು ಪ್ರಾರ್ಥನೆ ಇರುತ್ತೆ. ಅದನ್ನು ನಮ್ಮ ನಂದೀಶ್ವರನ ಕಿವಿಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ, ಹೇಳೋದ್ರಿಂದ ಅದು ಸಾಕ್ಷಾತ್ ಪರಮೇಶ್ವರನಿಗೆ ಹೋಗಿ ಅದು ಏಕಾಂತ ಸ್ಥಾನದಲ್ಲಿ ನಂದೀಶ್ವರ ಮುಟ್ಟಿಸ್ತಾರೆ. ಅದರಿಂದ ಭಗವಂತ ಶಿವನ ಅನುಗ್ರಹ ಲೋಕಕ್ಕೆಲ್ಲ ಪ್ರಾಪ್ತವಾಗುತ್ತೆ, ಭಕ್ತರಿಗೆಲ್ಲ ಪ್ರಾಪ್ತವಾಗುತ್ತೆ. ಆ ಥರ ಇಲ್ಲಿ ಐತಿಹ್ಯ ಇದೆ. ಸ್ವಾಮಿ ನಂದೀಶ್ವರನಲ್ಲಿ ಏನೇ ಕೇಳ್ಕೊಂಡ್ರು. ಮೊನ್ನೆ 1 ತಿಂಗಳ ಹಿಂದೆ ಯಾವುದೋ ಹಸಿಗೆ ತುಂಬ ಹುಷಾರಿರಲಿಲ್ಲ. ಇಲ್ಲಿ ಬಂದು ತೀರ್ಥ ಹಾಕ್ಸ್ಕೊಂಡು ಹೋದ ತಕ್ಷಣ ಆ ಹಸು ಬೆಳಗ್ಗೆನೇ ಚೆನ್ನಾಗಿ ಓಡಾಡ್ತಿದೆ. ಈ ಥರ ಸಾವಿರಾರು ವಿಚಾರಗಳನ್ನ ನಮ್ಮ ಹತ್ರ ಆಶ್ರಮಕ್ಕೆ ಬಂದಾಗ ತಿಳಿಸಿದ್ರು. ನಾವು ಇಲ್ಲೂ ಬಂದು ನೋಡಿದಾಗ ಸ್ವಾಮಿಯಲ್ಲಿ ತುಂಬ ಅದ್ಭುತವಾದ ಶಕ್ತಿ ಇದೆ, ಮುಖದಲ್ಲಿ ಕಳೆ ಇದೆ. ಇಲ್ಲಿ ಬಂದು ಕುಳಿತುಕೊಂಡ್ರೆ 10 ನಿಮಿಷ ತಣ್ಣನೆ ಗಾಳಿ ಬರುತ್ತೆ. ನೀವು ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ತಣ್ಣನೆ ಗಾಳಿ ಬರುತ್ತೆ. ಧ್ಯಾನ ಮಾಡೋಣ, ಸಮಾಧಾನ ಸ್ಥಿತಿಯಲ್ಲಿ ಇರೋಣ ಅನ್ನೋ ಭಾವನೆ. ಎಷ್ಟು ಹೊತ್ತು ಕೂತ್ರೂ ಕೂರೋಣ ಅನ್ನೋ ಸಮಾಧಾನ ಸ್ಥಿತಿಯಲ್ಲಿ ನಾವು ಕಂಡ್ವಿ. ಇಲ್ಲಿ ಸ್ವಾಮಿ ಭೈರವ ಅಂದರೆ ಧೈರ್ಯ ಅಂತೇಳಿ, ನಂದಿ ಅಂದರೆ ಮಂಗಳ ಅಂತೇಳಿ, ಪ್ರತಿಯೊಬ್ಬ ಪುರುಷನಿಗೂ ಧೈರ್ಯ ಬರಲಿ, ಸ್ಥೈರ್ಯ ಬರಲಿ, ವಿಜಯವಂತರಾಗಲಿ ಅಂತೇಳಿ ಇಲ್ಲಿ ಭೈರವ ನಂದೀಶ್ವರನನ್ನು ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಮಂಗಳ ಉಂಟಾಗಿದೆ. ಜನಾರ್ದನ್ ಅವರು ಮೂಲತಃ ತುಂಬ ಸಾತ್ವಿಕರು. ಅವರ ಭಾವನೆ ಈ ಪರ್ವತಾಪುರ ಒಂದು ಮಾದರಿ ಗ್ರಾಮ ಆಗಬೇಕು ಅಂತ. ಮಾದರಿ ಗ್ರಾಮ ಆಗಬೇಕಾದ್ರೆ ಒಳ್ಳೆಯ ಗುರುಗಳು ಬರಬೇಕು, ಗುರುಗಳಿಂದ ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ಮುಟ್ಟಬೇಕು ಮತ್ತು ಎಲ್ಲರಿಗೂ ಒಳ್ಳೆಯ ಅಭಿವೃದ್ಧಿ ಉಂಟಾಗಲಿ ಅಂತೇಳಿ ಇವತ್ತು ರುದ್ರಹೋಮವನ್ನು ಇಟ್ಕೊಂಡಿದ್ರು. ಮತ್ತು ದೇವರ ಕುಂಭಾಭಿಷೇಕದ ಅಂಗವಾಗಿ ಲೋಕಕಲ್ಯಾಣಾರ್ಥವಾಗಿ ಈ ಮಂಗಳಕರವಾದಂಥ ಹೋಮಗಳನ್ನ ಇಟ್ಕೊಂಡು ಅವರ ಸಂಕಲ್ಪ ಸಮಾಜಕ್ಕೆಲ್ಲ ಒಳಿತಾಗಲಿ ಅಂತ. ಅದು ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಖಂಡಿತವಾಗ್ಲೂ ನಾನು ನಿನ್ನೆಯಿಂದ ಇಲ್ಲಿವರೆಗೂ 2 ದಿನಗಳ ಕಾಲ ಇಲ್ಲೇ ವಾಸ್ತವವನ್ನು ಹೂಡಿ ರಾತ್ರಿ ಕಾಲ ನಮ್ಮ ಆಶ್ರಮಕ್ಕೆ ಹೋಗಿ ಮತ್ತೆ ಬೆಳಗ್ಗೆ ಬಂದ್ವಿ. ಇಲ್ಲಿ ನಿಜವಾಗ್ಲೂ ಈ ಸ್ಥಳಕ್ಕೆ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಅನಾರೋಗ್ಯ ಇರೋ ವ್ಯಕ್ತಿಗಳು ಕೂಡ ಬಂದರೆ ಪರಿಪೂರ್ಣ ಆರೋಗ್ಯ ಸಿಕ್ಕುತ್ತೆ. ಯಾಕೆಂದರೆ ಸುತ್ತಲೂ ಮರ ಇದೆ, ತಣ್ಣನೆ ಗಾಳಿ ಬರುತ್ತೆ. ದೇವ್ರು ನೋಡಿದಾಗ ಏನೋ ಮಾನಸಿಕ ಒಳ್ಳೆಯ ಚಿಂತನೆಗಳು ಬರುತ್ತೆ. ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಮನುಷ್ಯನ ಇಷ್ಟಾರ್ಥಗಳ ಸಿದ್ಧಿ ಉಂಟಾಗುತ್ತೆ. ಸಾಕ್ಷಾತ್ ನಂದೀಶ್ವರ ಇಲ್ಲಿದ್ದಾನೆ. ಯಾಕೆ ಅಂದರೆ ಎದುರುಗಡೆನೇ ದೊಡ್ಡ ಪರ್ವತವಿದೆ, ಅಲ್ಲಿ ಪರಮಶಿವನ ಸಾನ್ನಿಧ್ಯವಿದೆ. ಈ ಕೆಳಭಾಗದಲ್ಲಿ ನಂದೀಶ್ವರ ಇದ್ದಾರೆ. ಅಂದರೆ ಭಗವಂತ ಮತ್ತು ಭಕ್ತ ಇಬ್ಬರು ಎಲ್ಲಿರ್ತಾರೋ ಅಲ್ಲಿ ಮಂಗಳ ಉಂಟಾಗುತ್ತೆ. ಆ ಥರ ಇಲ್ಲಿ ಸ್ವಾಮಿಯಲ್ಲಿ ತುಂಬ ಚೈತನ್ಯವಿದೆ. ಅದನ್ನು ನಾವು ನೋಡಿ ಕೇಳಿ ಅನುಭವಿಸಿ ಆನಂದ ಪಟ್ಟಿದ್ದೇನೆ. ಇಲ್ಲಿ ಪರ್ವತದ ಮೇಲೆ ಈಶ್ವರ ನೆಲೆಸಿದ್ದಾನೆ, ಪರ್ವತದ ಕೆಳಭಾಗದಲ್ಲಿ ಎದುರು ಭಾಗದಲ್ಲಿ ನಂದಿ ನೆಲೆಸಿದ್ದಾನೆ. ಸೊ ಇಲ್ಲಿ ಬೇಡಿ ಬಂದಂತಹ ಭಕ್ತರಿಗೆ ಪರಮೇಶ್ವರ ಮತ್ತು ನಂದೀಶ್ವರನ ಇಬ್ಬರ ಒಂದು ಆಶೀರ್ವಾದ ಸಿಗುತ್ತೆ ಅಂತ. ಹೌದು, ಖಂಡಿತ. ಏಕೆ ಅಂತಂದರೆ ಮನುಷ್ಯ ಎಲ್ಲ ನಾವು ಕೆಳಮುಖವಾಗಿರುವಂಥವ್ರು, ದೇವತೆಗಳೆಲ್ಲ ಉತ್ತುಂಗ ಸ್ಥಾನದಲ್ಲಿರುವಂಥವ್ರು. ಅದಕ್ಕೆ ಭಗವಂತನ ಒಂದು ಸಂಕಲ್ಪ, ಇಲ್ಲಿ ಸಾಮಾನ್ಯ ಪಾಮರರು ಪಂಡಿತರು ಯಾರೇ ಇರಲಿ, ಜ್ಞಾನ ಇರಲಿ ಅಜ್ಞಾನ ಇರಲಿ, ನಿನ್ನನ್ನು ನೋಡಿದವ್ರಿಗೆಲ್ಲ ನಾನು ಮಂಗಳ ಉಂಟು ಮಾಡ್ತೀನಿ, ಆನಂದ ಉಂಟು ಮಾಡ್ತೀನಿ, ಹರ್ಷ ಉಂಟು ಮಾಡ್ತೀನಿ ಅಂತೇಳಿ ದೇವರ ಅನುಗ್ರಹದಿಂದ ಇಲ್ಲಿ ನಂದೀಶ್ವರ ಸ್ಥಾಪನೆ ಆಗಿದ್ದಾನೆ ಅಂತ ಐತಿಹ್ಯ. ಇಲ್ಲಿ ನೆಲೆಸಿರ್ತಕ್ಕಂಥ ನಂದೀಶ್ವರ ಚೋಳರ ಕಾಲದಲ್ಲಿ ನೆಲೆಸಿರ್ತಕ್ಕಂಥ ನಂದೀಶ್ವರ ಅಂತ ಹೇಳ್ತಾರೆ. ಬಟ್ ಈ ನಂದೀಶ್ವರನ ಅಂದಿನ ಕಾಲದಲ್ಲೂ ಪೂಜೆ ಪುನಸ್ಕಾರ ನಡೆದಿರುತ್ತೆ ಅನ್ನೋ ಒಂದು ಭಾವ ಇದೆಯಾ? ಖಂಡಿತ. ಸ್ವಾಮಿಯನ್ನು ನೋಡಿದಾಗ, ಆ ಶಿಲೆಯನ್ನು ಗಮನಿಸ್ಕೊಂಡಾಗ ಭಗವಂತ ಒಂದು ನೇರ ದೃಷ್ಟಿ ಇಲ್ಲ, ಒಂದು ರೀತಿ ತಿರುಗಿದ್ದಾನೆ. ಆ ರೀತಿಯೆಲ್ಲ ನಾವು ನೋಡಿದ್ರೆ ಸಾವಿರಾರು ವರ್ಷದ ಒಂದು ಸ್ಥಳ ಮಹಾತ್ಮೆ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಆ ವಿಗ್ರಹ ಸ್ಪರ್ಶ ಮಾಡಿದಾಗ ಒಂದು ತಣ್ಣನೆ ವಾತಾವರಣ ಆಗುತ್ತೆ. ಅಂದರೆ ಸಾಲಗ್ರಾಮ ಶಿಲೆ ಅಂತ ಹೇಳ್ಬೋದು, ಅಥವಾ ಸ್ಫಟಿಕ, ಒಂದು ಏನು ಸ್ಫಟಿಕದಿಂದ ನಮಗೆ ತಣ್ಣನೆ ವಾತಾವರಣ ಉಂಟಾಗುತ್ತೋ. ಏಕೆಂದರೆ ಭಗವಂತ ಪರಮೇಶ್ವರ ಸ್ಫಟಿಕ ಲಿಂಗದಲ್ಲಿ ಐಕ್ಯವಾಗಿರ್ತಾರೆ. ಆ ಥರ ಇಲ್ಲಿ ಆ ಲಿಂಗವನ್ನು ಈಗ ನಾವು ಕವಚಧಾರಣೆ ಮಾಡಿದ್ದೀರಿ. ಅದಕ್ಕೆ ಮುಂಚೆ ಅಭಿಷೇಕಾದಿಗಳು ನೋಡಿದಾಗ, ದೇವರನ್ನು ಸ್ಪರ್ಶ ಮಾಡಿದಾಗ ತಣ್ಣನೆ ವಾತಾವರಣ ಇದೆ. ಅಂದರೆ ಅಲ್ಲಿ ದೇವರ ಶಕ್ತಿ ಇದೆ. ಸಾವಿರಾರು ವರ್ಷದ ಇದು ವಿಗ್ರಹ ಅಂತ ನಾವು ಹೇಳ್ಬೋದು. ಗ್ರಾಮದ ಸರ್ವರು ಬಂದು ಭಾಗವಹಿಸಿ ಭಕ್ತಿಪೂರ್ವಕವಾಗಿ ಪಾಲ್ಗೊಂಡಿದ್ದಾರೆ. ಖಂಡಿತ ಜನಾರ್ದನ್ ಅವರ ಪ್ರೀತಿಗೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಬಂದಿದ್ದಾರೆ. ನಾನು ಕೂಡ ಅವರ ಒಂದು ಅಪಾರವಾದ ಭಕ್ತಿ ಶ್ರದ್ಧೆ ನಮ್ಮ ಮೇಲೆ ಇಟ್ಕೊಂಡಿದ್ದರಿಂದ 2 ದಿನ ಇಲ್ಲಿ ಉಳಿದು ಭಗವತ್ ಕೈಂಕರ್ಯಗಳನ್ನೆಲ್ಲ ಮಾಡಿದ್ವಿ. ಬಂದಂಥ ಎಲ್ಲ ಜನರು
ಪ್ರೇಮಯುತವಾಗಿ ದೇವರನ್ನ ಸ್ಮರಣೆ ಮಾಡ್ತಾ ನಾವು ಮಾಡುವಂಥ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಸಂಕಲ್ಪಾದಿಗಳನ್ನು ಮಾಡಿಸ್ತಾ ದೇವರಿಗೆ ನಮಸ್ಕಾರಾದಿಗಳು ಸಲ್ಲಿಸ್ತಾ ಭಜನೆ ಎಲ್ಲದರಲ್ಲೂ ಕೂಡ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದರು. ಆ ಶ್ರದ್ಧೆಯಲ್ಲೇ ಭಗವಂತನ ಕೃಪೆ ಇರುತ್ತೆ ಅಂತ. ಹಾಗಿದ್ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೃದಯಪೂರ್ವಕವಾಗಿ ಆಶಿಸ್ತೀನಿ. ಮತ್ತು ಭಗವಂತನ ಕರುಣೆ ಯಾವಾಗಲೂ ಅವ್ರ ಮೇಲಿರುತ್ತೆ. ಇಲ್ಲಿ ಪರ್ವತಪುರದ ಗ್ರಾಮಸ್ಥರು ಮತ್ತು ಬಂದಂಥ ಎಲ್ಲ ಭಕ್ತರು ಸಾತ್ವಿಕರು ತುಂಬ ಸಜ್ಜನಿಕೆಯಿಂದ ಇಡೀ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ತಾವು ಕೂಡ ನಿನ್ನೆಯಿಂದ ಗಮನಿಸಿದ್ದೀರಾ. ಅದು ನಮ್ಗೆ ತುಂಬ ಸಂತೋಷ ಕೊಟ್ಟಿದೆ. ತುಂಬ ವೈಭವಯುತವಾಗಿ ಪೂಜೆ ಪುನಸ್ಕಾರಗಳಾಯಿತು ಅಂತ ಎಲ್ಲ ಭಕ್ತರೊಂದರು ಕೂಡ ನಮ್ಮ ಹತ್ರ ಹೇಳ್ಕೊಂಡ್ರು. ಅದು ನಮ್ಗೆ ಸಂತೋಷ ಕೊಟ್ಟಿದೆ. ಭಗವಂತನ ಕೃಪೆ ಇಲ್ಲಿದೆ. ಎಲ್ಲರಿಗೂ ಸರ್ವರಿಗೂ ಮಂಗಳ ಉಂಟಾಗಲಿ ಅಂತ ಆಶಿಸ್ತೀನಿ ನಾನು. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಭೈರವನಂದಿ ದೇವಸ್ಥಾನಕ್ಕೆ 15 ವರ್ಷದ ಹಿಂದೆ ತುಂಬ ಪಾಳು ಬಿದ್ದಿದ್ದ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಅದೇ ರೀತಿ ಈಗಿನ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಹಾಗೂ ನಾವು ಇದರಲ್ಲಿ ಭಾಗವಹಿಸಿ ಜೀರ್ಣೋದ್ಧಾರ ಮಾಡಿ ಮತ್ತು ಕುಂಭಾಭಿಷೇಕ ಹಾಗೂ ಬಸವಣ್ಣನಿಗೆ ಕವಚಧಾರಣೆ ಆಗಿದೆ. ಮತ್ತು ಹೋಮ ಹವನಗಳೆಲ್ಲ ನಿನ್ನೆ ರಾತ್ರಿಯಿಂದಲೂ ಸರಾಗವಾಗಿ ನಡೆದು ಸುಲಲಿತವಾಗಿ ಏರ್ಪಡಿಸಲಾಗಿತ್ತು. ಇದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಈ ಊರಿನ ಜನಕ್ಕೆ ಬಸವಣ್ಣ ಭೈರವನಂದಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ನಾನು. ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಅಕ್ಕಪಕ್ಕದ ಊರಿಂದನೇ ಜನಸಾಗರ ಬಂದಿದೆ ಇಲ್ಲಿ. ಎಲ್ಲರೂ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆರೋಗ್ಯ ಕೊಟ್ಟರೆ. ನಾವು ಈ ಊರಿನ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಈ ಊರಿನವರು. ನಾವು ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದ್ದೀವಿ.
ಇದು ಭೈರವನಂದಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಜೀರ್ಣೋದ್ಧಾರ ಮಾಡಿದ್ದು. ಇದು ಪುರಾತನವಾಗಿ ಯಾವಾಗ ಇದು ಮಾಡಿದ್ರು, ಯಾರು ಇದು ಮಾಡಿದ್ರು ಗೊತ್ತಿಲ್ಲ. ಇದು ತುಂಬ ಹಳೆಯ ದೇವಸ್ಥಾನ. ಮತ್ತು ಇದು ನಾವು ಚಿಕ್ಕ ಮಕ್ಕಳಿಂದಲೂ ಇಲ್ಲಿ ಭಾರಿ ನಮಗೆ ಒಂದು ಸತ್ಯ, ನಾವೇನೇ ಒಂದು ನೆನೆಸ್ಕೊಂಡ್ರು ತುಂಬ ನಮಗೆಲ್ಲ ಕೋರಿಕೆ ಈಡೇರ್ತಾ ಇತ್ತು. ತುಂಬ ಒಂದು ಶಕ್ತಿ ಇರ್ತಕ್ಕಂಥ ದೇವಸ್ಥಾನ ಇದು. ಜೀರ್ಣೋದ್ಧಾರ ನಮ್ಮ ಜನಾರ್ದನರ ನೇತೃತ್ವದಲ್ಲಿ ಇವತ್ತು ಜೀರ್ಣೋದ್ಧಾರ ಮಾಡಿದ್ವಿ. ಎಲ್ಲ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಇದೇ ರೀತಿ ಪ್ರತಿ ವರ್ಷವೂ ನಾವು ಪೂಜೆ ಮಾಡಿಕೊಂಡು ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಒಂದು ಉತ್ತಮವಾಗಿ ಪೂಜೆ ಆಗಿ ಎಲ್ಲರಿಗೂ ಮಳೆ ಬೆಳೆ ಎಲ್ರಿಗೂ ಒಳ್ಳೆಯದಾಗಲಿ. ಹೌದು, ಭೈರವ ದುರ್ಗ ಅಂತ ಹೇಳ್ಬಿಟ್ಟು ಭೈರವ ದುರ್ಗ ಅಂತ ಹೇಳ್ಬಿಟ್ಟು ಪರ್ವತಪುರ ಭೈರವ ದುರ್ಗ ಅಂತ, ಅದು ಭೈರವೇಶ್ವರ ನಿಲ್ಲಿಸಿದ್ದಾನೆ, ಕಾಲಭೈರವೇಶ್ವರ. ಅದಕ್ಕೆ ನಂದಿಯಾಗಿ ಇದು ಯಾವುದೋ ಪುರಾತನ ಕಾಲದಲ್ಲಿ ಇದಾಗಿರ್ತಕ್ಕಂಥದ್ದು. ಇದು ಯಾವಾಗ ಆಯಿತು ಏನು ಅಂತ ಗೊತ್ತಿಲ್ಲ. ನಮ್ಮ ತಂದೆಯರ ತಾತಿರ ಕಾಲದಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು. ಇಲ್ಲಿ ಒಂದು ಕಾಡುಗಲ್ಲಲ್ಲಿ ಕಟ್ಟಿದ್ರು. ಅದನ್ನು ಎಲ್ಲ ಕಿತ್ತಾಕ್ಸಿ ಜನಾರ್ದನರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮಾಡಿ ಒಂದು ಎಲ್ಲರ ಸಹಕಾರದಿಂದ, ಊರವರು ಮತ್ತು ಅಕ್ಕಪಕ್ಕದ ಗ್ರಾಮ ಸಹಕಾರದಿಂದ ಎಲ್ಲ ಜೀರ್ಣೋದ್ಧಾರ ಆಗಿ ಅತ್ಯುತ್ತಮವಾಗಿ ಪೂಜೆ ಆಗಿದೆ. ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ, ಎಲ್ರಿಗೂ ಒಳ್ಳೇದು ಮಾಡಲಿ. ಕಾಮಕ್ಕ ನಾಯಕ ಬಸವಣ್ಣ ಅವರ ಪ್ರತಿಮೆನ ಉದ್ಘಾಟನೆ ಮಾಡಿದಂಥ ಜನಾರ್ದನ್ ಅವರಿಗೆ ಈ ಪರ್ವತಹಳ್ಳಿ ಊರು ಜನದ ಪರವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ತಾವು ಕೂಡ ಬೆಂಗಳೂರಲ್ಲಿ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಅನಾವರಣ ಮಾಡಿದ್ವಿ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ 2010ರಲ್ಲಿ ಮಾಡಿದ್ದು. ಪ್ರತಿಮೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ, ಆಮೇಲೆ ಇಷ್ಟು ನಮ್ಮ ಸಂಸ್ಥೆಯಿಂದ ಪ್ರತಿಷ್ಠಾನದಿಂದ ಮಾಡಿದ್ವಿ. ಅದ್ರ ಪರವಾಗಿಯೂ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತು ಪರ್ವತನಹಳ್ಳಿನಲ್ಲಿ ಜನಾರ್ದನ್ ಅವರು ನೆರವೇರಿಸಿರ್ತಕ್ಕಂಥ ಈ ಕಾರ್ಯಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರ ಮಾವ? ಈ ಕಾರ್ಯಕ್ರಮ ಹುಟ್ಟೂರು ಒಂದು ಇಲ್ಲೇ ಬೆಳೆದು ಎಲ್ಲದ್ದು ಬೆಂಗಳೂರು ಸೇರಿದ. ಆಮೇಲೆ ಸ್ವಂತ ನಮ್ಮ ಅಕ್ಕನ ಮಗ, ಅದರಿಂದ ಅಭಿಮಾನವಾಗಿ ಕರೆದರು, ವಿಶ್ವಾಸವಾಗಿ ಬಂದಿದ್ದೀವಿ. ನಮಗೆ ಅವನ ಮೇಲೆ ತುಂಬ ಆಶೀರ್ವಾದ ಕೊಡ್ತೀವಿ. ನಾವು ಈ ದೇವಸ್ಥಾನಕ್ಕೆ ಹಿಂದೆ ಬಂದಿದ್ವಿ. ತುಂಬ ಚೆನ್ನಾಗಿ ಅವಾಗ ಸ್ಟಾರ್ಟಿಂಗ್ ಮಾಡಿದರು ಜನಾರ್ದನ್ನು, ನಾವು ಅವರು ಬಂದು ಇಲ್ಲೇ ಇದ್ದು ನಾವು ರಾತ್ರಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಮತ್ತು ಇವಾಗ ಬಂದಿದ್ದೀವಿ, ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಬಂದಿದ್ವಿ. ಅವ್ರು ಇದೇ ಥರ ನಡ್ಸ್ಕೊಂಡು ಹೋಗಲಿ, ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲ ಒಳ್ಳೆಯದಾಗಲಿ, ಒಳ್ಳೆ ಸೊಸೆ ಬರಲಿ ಮನೆಗೆ, ನನ್ನ ಆಶೀರ್ವಾದ. ಒಳ್ಳೆ ಮನೆ ಕಟ್ಟಲಿ, ಒಳ್ಳೆ ಸೊಸೆ ಬರಲಿ. ನನ್ನ ಅಂದು ನೋಡೋದಕ್ಕಿಂತ ಇವತ್ತು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಮಗೆ ಸಂತೋಷ ತುಂಬ. ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನಮಸ್ತೆ, ನನ್ನ ಹೆಸರು ಲಾವಣ್ಯ ಅಂತ. ನಾನು ಈ ಊರಿನ ಸೊಸೆ. ಆ್ಯಕ್ಚುಲಿ ನನಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಬಸವಣ್ಣನ ಬಗ್ಗೆ. ನಾನು ಪ್ರೆಗ್ನೆಂಟ್ ಇದ್ದೆ, ಬಟ್ ನಾನಿನ್ನೂ ಯಾರಿಗೂ ಹೇಳಿರಲಿಲ್ಲ. ಒಂದ್ಸಲ ಇಲ್ಲಿ ಪೂಜೆ ಮಾಡ್ಸೋಕ್ಕಂತ ಬಂದಾಗ ಅಲ್ಲಿ ಪೂಜಾರೊಬ್ರು ಇದ್ದಾರೆ. ಅವರು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರಂತೆ. ಅವ್ರ ತಾತ ಕಾಲದಿಂದನೂ ಪೂಜೆ ಮಾಡ್ತಾಯಿದ್ರಂತೆ. ಆವಾಗ ನಾವು ಪೂಜೆಗೆ ಅಂತ ಬಂದಾಗ ಅವರು ಹೇಳಿದ್ರು ನನಗೆ, ಲೈಕ್ ಸೂಚನೆ ಕೊಡ್ತಾ ಇದೆ, ಗಂಡು ಮಗು ಆಗುತ್ತೆ ಅಂತ. ಅವರು ಪೂಜೆ ಮಾಡಿಸಿದ್ಮೇಲೆ ಪೂಜೆ ಮಾಡಿ ಹೇಳಿದ್ರು, ಈ ಥರ ಗಂಡು ಮಗು ಆಗುತ್ತೆ ನಿಮಗೆ ಅಂತ. ಅದೇ ಥರ ನೋಡೋಣ ಅಂತ ಅಂದ್ಕೊಂಡು ಒಂದು 9 months ವೆಯ್ಟ್ ಮಾಡಿದ್ಮೇಲೆ ರಿಸಲ್ಟ್ ಅದೇ ಬಂತು. ಅಂದರೆ ಲೈಕ್ ನನಗೆ ಗಂಡು ಮಗುನೇ ಆಯಿತು. ತುಂಬ ಖುಷಿ ಆಯಿತು. ಆವಾಗ ಅಂದ್ಕೊಂಡೆ, ಓ ಇದು ತುಂಬ ಶಕ್ತಿವಾದ ದೇವರು. ಅವ್ರು ಹೇಳಿದ್ರು ನನಗೆ ಸೂಚನೆ ಕೊಡ್ತಾ ಇದೆ ಅಂತ. ನಾನು ಇನ್ನೂ ಯಾರಿಗೂ ಆ ಇನ್ಸಿಡೆಂಟ್ ಹೇಳೇ ಇರಲಿಲ್ಲ. ನನಗೆ ಪ್ರೆಗ್ನೆಂಟು ಅನ್ನೋ ವಿಷಯನೂ ಗೊತ್ತಿರಲಿಲ್ಲ. ಜಸ್ಟ್ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸ್ದಾಗ ಈ ಥರ ಹಿಂಗೆ ಸೂಚನೆ ಕೊಡ್ತಾ ಇದೆ ದೇವರು ಅಂತ ಪೂಜಾರಪ್ಪ ಹೇಳಿದ್ರು. ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಫೈನಲ್ ರಿಸಲ್ಟ್ ನನಗೆ ಗಂಡು ಮಗುನಾಯಿತು. ಸೊ ಸತ್ಯವಾದ ದೇವರು. ನಮ್ಮಮ್ಮ ಇದೇ ಜಾಗದಲ್ಲಿ ಮದುವೆ ಆಗಿದ್ರಂತೆ. ಇವಾಗ ನಾನು ಇದೇ ಊರಿಗೆ ಬಂದಿದ್ದೀನಿ. ಇನ್ನು ಫ್ಯೂಚರ್ ಹೆಂಗಿರುತ್ತೆ ನೋಡೋಣ. ಅಂದರೆ ಅವಾಗ ಪುಟ್ಟದಾಗಿತ್ತು, ಇವಾಗ ದೊಡ್ಡದಾಗೆ ಇನಾಗ್ರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗ್ತದೆ. ಹೌದು. ಬಂದು ನೀವು ನೋಡಿ ಪೂಜೆ ಮಾಡಿಸಿ ಕೇಳ್ಕೊಳ್ಳಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹೂ ಪ್ರಸಾದನೂ ಕೊಡುತ್ತೆ, ಹೂವು ಕೊಡುತ್ತೆ ದೇವರು. ಕೇಳ್ಕೊಂಡು ಮುಂದೆ ಕೂತ್ಕೊಂಡ್ರೆ ಹೂ ಪ್ರಸಾದ ಕೊಡುತ್ತೆ. ಕೇಳ್ಕೊಳ್ಳಿ, ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ಳಿ, ನಿಮ್ಗೆ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ನಲ್ಲ, ಒಂದು ಇನ್ಸಿಡೆಂಟು ನನ್ನದೇ ಪರ್ಸ್ನಲ್ ಇನ್ಸಿಡೆಂಟ್, ನಾನೇ ನೋಡಿದ್ದೀನಿ, ನನಗೆ ಆಗಿದೆ. ಹಂಗಾಗಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೂ ಏನಾದರೂ ಒಂದು ಒಳ್ಳೆ ಕಾರ್ಯ ಆಗಬೇಕು ಅನ್ನೋದೇನಾದರೂ ಇದ್ದರೆ ಬಂದು ಕೇಳ್ಕೊಂಡು ಹೂವು ಪ್ರಸಾದ ತೊಗೊಂಡು ಕೇಳ್ಕೊಳ್ಳಿ.
ನಮಸ್ತೆ, ನನ್ನ ಹೆಸರು ಗೀತಾ ಅಂತ. ನಾನು ಈ ಊರಿನ ಮಗಳು. ಬಟ್ ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ. ದೇವರು ತುಂಬ ಪವರ್ಫುಲ್ಲು, ಚೆನ್ನಾಗಿದೆ. ಆವಾಗ ಸ್ವಲ್ಪ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿದೆ. ನಮಗೆ ತುಂಬ ಖುಷಿ ಆಯಿತು ನೋಡಿ. ಕಳಸ ಸಮೇತ ಬಂದು ಸ್ವಾಗತ ಮಾಡಿದ್ದೀವಿ ದೇವ್ರನ್ನ. ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಮತ್ತೆ ಒಂದು ದಿವಸ ಬಂದು ಏನೋ ಪೂಜೆ ಮಾಡಲಿಲ್ಲ ಅಂದರೆ ಕನಸಿನಲ್ಲಿ ಬರುತ್ತೆ. ಅದು ನಮ್ಮ ಪಪ್ಪನಿಗೆ. ಅಪ್ಪನೇ ಒಂದು ದಿವಸನೂ ಪೂಜೆ ಮಾಡ್ದೇ ಇರೋದೇ ಇಲ್ಲ. ಅವ್ರಿಗೆ ಊಟ ಬಿಟ್ರೂ ಪೂಜಾ ಬಿಡಲ್ಲ ಬಸವಣ್ಣಂದು. ಆ ಥರ ಸಿಸ್ಟಮಲ್ಲಿದ್ದಾರೆ. ನಾವು ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ತುಂಬ ಖುಷಿ ಆಯಿತು ನೋಡಿ. ನೀವು ಬನ್ನಿ, ಭಾಗವಹಿಸಿ ನೋಡಿ. ವರ್ಷಕ್ಕೊಂದ್ಸಲಿ ಇದೇ ಥರ ನಡೆಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ಪರ್ವತಪುರ ಗ್ರಾಮದಲ್ಲಿ ವಾಸವಿರುವ ರಂಗಸಮಯ್ಯನ ಮಗ ಎಂಬ ನಾಯಸ ಎಂಬುವರು ಇದನ್ನ ದೇವಸ್ಥಾನ ಕಟ್ಟಿಸಿಕೊಟ್ಟಿದ್ದಾರೆ. ಜಯವಾಗಲಿ, ಮಂಗಳ ಶುಭ ಮಂಗಳವಾಗಲಿ. ನಾನು ಇದಕ್ಕೆ ಬಾಗಿಲಿಗೆ ನೀರು ಹಾಕಿ, ಕಡ್ಡಿ ಹಚ್ಚಿ, ನೀರನ್ನು ಹಾಕಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಇಲ್ಲೇ ಬರೋದಿದ್ದರೆ ನಿದ್ದಕ್ಕನೆಲ್ಲದು ಬಂದು ಎಬ್ಬರಿಸಿ ನನ್ನ ಪೂಜೆಯನ್ನು ಮಾಡಿಕೊಡು ಅಂತ ಹೇಳಿ ಕೇಳಿಕೊಳ್ತಾನೆ. ನಾನು ಹೋಗಿ ಅಧ್ಯಕ್ಷರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ನಾನು ಸೌಕರ್ಯನ ಮಾಡ್ಕೊಂಡಿದ್ದೀನಿ. ಬಸವನಿಗೆ ಎಲ್ಲದೂ ಒಳ್ಳೇದು ಮಾಡಿದ್ದೆ. ಇನ್ನು ಮೇಲೆ ದೇವರು ಯಾರು ಮಾಡ್ಕೋತಾರೋ ಅವರಿಗೆ ಒಳ್ಳೇದಾಗಲಿ, ನಮಗೆಲ್ಲರೂ ಒಳ್ಳೇದು. ಜೈ. ಇಲ್ಲಿ ನಮ್ಮ ತಾಯಿ ಊರು ಇದು. ಇಲ್ಲಿ ನಮ್ಮ ಅಕ್ಕನೂ ಕೊಟ್ಟಿದ್ದೀವಿ, ಮತ್ತು ನಮ್ಮ ದೊಡ್ಡಕ್ಕನೂ ಕೊಟ್ಟಿದ್ದೀವಿ, ನಮ್ಮ ದೊಡ್ಡಪ್ಪನ ಮಗಳನ್ನು ಕೊಟ್ಟಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ತುಂಬ ಎಲ್ಲ ವಿಷಯಗಳು ಗೊತ್ತು. ತುಂಬ ಸತ್ಯವಾದ ದೇವರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಯ ಆಗಬೇಕು, ಆದರೆ ನಾನೇನ ಸಹಾಯ ಮಾಡೇ ಮಾಡ್ತೀನಿ. ನನ್ನ ಮಗಳದ್ದು ಒಂದು ಮದುವೆ ಆಗಬೇಕು, ಒಂದು ಒಳ್ಳೆ ಗಂಡು ಸಿಗಬೇಕು ನನ್ನ ಮಗಳಿಗೆ. ಬಂದರೆ ಖಂಡಿತ ನನ್ನ ಕೈಯಲ್ಲಿ ಏನಾಗುತ್ತೋ ಸಹಾಯ ಮಾಡಿ ನಾನು ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ನಾನು ನೋಡ್ರೋದು ಇವಾಗಲೇ ಸ್ವಲ್ಪ ದಿವಸದಿಂದನೇ. ಇವರು ಗೊತ್ತಿರಲಿಲ್ಲ ನನಗೆ. ಇವರೆಲ್ಲ ನಮ್ಮ ಅಕ್ಕನ ಮಗಳೆಲ್ಲ ಹೇಳೋರು. ನಾನೇನೋ ಬಂದಿರಲಿಲ್ಲ ಈ ಕಡೆ. ಈಗ ಬಂದು ನೋಡಿ ಗೊತ್ತಾಗಿದೆ. ನೋಡಿದ್ದೀನಿ. ಅದು ಬೆಟ್ಟ ನೋಡಿ ಇದೆ ಅಂತ ಗೊತ್ತಿತ್ತು. ಮೊನ್ನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಬಂದ್ವಿ ನಾವು ಬೆಟ್ಟದ ಬೇರೆಯವನಿಗೆ. ಎಲ್ಲ ಚೆನ್ನಾಗಿದೆ. ಅದು ತುಂಬ ಖುಷಿ ಆಯ್ತು. ಇದು ಹಿಂಗೇ ನಡಿಬೇಕು, ವರ್ಷಕ್ಕೊಂದ್ಸತಿ ವಾರ್ಷಿಕೋತ್ಸವ ನಡಿಬೇಕು, ಜಾತ್ರೆ ನಡಿಬೇಕು ಅಂತ ತುಂಬ ಇಷ್ಟ. ಎಲ್ಲ ಚೆನ್ನಾಗಾಗಿದೆ, ಇಷ್ಟ. ನಮಸ್ಕಾರ. ನಾನು ಇದೇ ಊರಲ್ಲೇ ಮದುವೆ ಆಗಿದ್ದು. 37 ವರ್ಷ ಆಯಿತು. ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಮಗಳನ್ನ ಇದೇ ಊರಿಗೆ ಕೊಟ್ಟಿದ್ದೀವಿ. ಎಲ್ಲ ಚೆನ್ನಾಗಿದ್ದಾರೆ. ಇನ್ನೇನು ಎಲ್ಲ ಇನ್ನು ಮುಂದೆ ಎಲ್ಲಂದೇ ಅದೇ ಆವಾಗ ಒಂದು ಪುಟ್ಟದಾಗಿತ್ತು. ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಸುಮಾರಾಗಿ ಮಾಡಿದರು. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಿನ ಹುಡುಗರು ಏನೋ ಹಿಂಗೆ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲೇ 50 ವರ್ಷದ ಮೇಲೆ ಆಯಿತು. 50 ವರ್ಷದಿಂದಲೂ ನಮಗೆ ಕಣ್ಣಿನ ತುಂಬ ನೋಡೋವಷ್ಟು ಸಂತೋಷ ಆಗಿತ್ತು. ಇವಾಗ ನೋಡಿದರೆ ಇನ್ನು ಪೂರ್ತಿ ಆಗೋಂಥ ಉದ್ಯೋಗ ನಮಗೆ ಕಣ್ಣಿಗೆ ಕಾಣಿಸಿ ಇವಾಗ ಕಳಸ ಕನ್ನಡಿ ಮೇಲೆ ಬಂದಿರೋದಕ್ಕೆ ಎಲ್ಲರಿಗೂ ಸಂತೋಷ ಆಗಿ ನಮಗೂ ಸಂತೋಷ ಆಗಿ ನಡ್ಕೊಂಡು ಹೋಗ್ಬೇಕಪ್ಪ, ಉದ್ಧಾರ ಮಾಡ್ಬೇಕು ನಮ್ಮ ಊರ ಅಂತ ನಮಗೆ ತುಂಬ ಆಸೆ ಐತಿ. ಹಾಂ, ಅಯ್ಯೋ ಇವಾಗ ಮಾಡಿರೋದಕ್ಕೆ ನಮಗೆ ಸಂತೋಷ ಆಗೈತೆ ಅಂತ ನಾನು ಹೇಳ್ಕೊಂಡಿದ್ದು. ಇವಾಗ ಇನ್ನು ಮುಂದಕ್ಕೆ ಇನ್ನೂ ಸಂತೋಷವಾಗಿ ನಡ್ಕೊಂಡು ಹೋಗಲಿ. ನಮ್ಮ ದೇವಸ್ಥಾನನೂ ಅಲ್ಲಿ ಮುನೇಶ್ವರ ಲಕ್ಷ್ಮೀದೇವ್ರ ಪೂಜೆ ಮಾಡ್ತೀನಿ. ಅಲ್ಲೂ ನಡ್ಸ್ಕೊಂಡು ಹೋಗಿ ಇದನ್ನು ನಡ್ಸ್ಕೊಂಡು ಹೋದ್ರೆ ನಮಗೆ ಅಷ್ಟೇ ಸಂತೋಷ ಸಾಕು. ಎಲ್ಲ ಭಾಗ್ಯವು ಕೊಟ್ಟ ನಮ್ಮ ಭೈರೇಶ್ವರ ಅಂತ ನಾವು ಇವಾಗ ಭೈರವ ನಂದಿ ಸ್ವಾಮಿಯ ಈ ಒಂದು ಸನ್ನಿಧಾನದಲ್ಲಿ ಭಕ್ತಾದಿಗಳೆಲ್ಲರೂ ಬಂದು ಎಲ್ಲ ಒಂದು ದೇವರ ದರ್ಶನವನ್ನು ಮಾಡಿರ್ತಾರೆ. ಎಲ್ಲರೂ ಕೂಡ ಆ ಒಂದು ದೇವರ ದರ್ಶನ ಎಲ್ಲರಿಗೂ ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಏನು ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದಾರೆ, ಸುಮಾರು 1000 ವರ್ಷಗಳ ಕಾಲ ನೆಲೆಗೊಂಡಿರೋಂಥ ಜಾಗ ಇದು. ಇದು ಮೂಲತಃ ಯಾವಾಗ ಅಂತ ಹೇಳೋಕ್ಕಾರ ಒಂದು ಚೋಳರ ಕಾಲದಲ್ಲೂ ಆಗಿರಬಹುದು. ಆ ಕಾಲದಲ್ಲಿ ಸಾಮಾನ್ಯವಾಗಿ ಉದ್ಭವ ಮೂರ್ತಿಯಾಗಿ ಬಸವಣ್ಣ ಇಲ್ಲಿ ಬಂದು ನೆಲೆಗೊಂಡಿರ್ತಾನೆ. ಇಲ್ಲಿ ಸ್ವಾಮಿ ಬರ್ತಾ ಇರ್ತಾನೆ. ಅಂದರೆ ಯಾವಾಗ ಬರ್ತದೆ ಅಂದರೆ ಗಂಟೆ ಸದ್ದು ಕೇಳಿಸುತ್ತೆ ಬೆಳಗಿನ ಜಾವದಲ್ಲಿ. ಆ ಗಂಟೆ ಶಬ್ದ ಕೇಳಿಸಿದಾಗ ಸ್ವಾಮಿ ಹುಲ್ಲು ಮೇಯೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತದೆ ಅವಾಗ. ಅಂದರೆ ದೇವರು ಇಲ್ಲಿ ಕಣ್ಣಿಗೆ ಕಾಣಲಿಲ್ಲ ಅಂದರೂ ಒಂದು ಶಬ್ದ ಕೇಳಿಸ್ತಾ ಇರ್ತದೆ. ನಾವು ಪೂಜೆ ಮಾಡಿರೋ ಒಂದು ಅನುಭವದ ಪ್ರಕಾರ ಒಂದು ಹಾರ ಹಾಕಿದ್ದಾಗ ಸ್ವಾಮಿಗೆ ಏನು ಹಾರ ಹಾಕಿರ್ತೀವಿ ಅದರಲ್ಲಿ ಜಿಗ್ಜಾಗ್ ಟೈಪಲ್ಲಿ ಒಂಚೂರು ಶೇಕ್ ಆಗ್ತಾ ಇರ್ತದೆ. ಆ ಜಿಗ್ಜಾಗ್ ಟೈಪಲ್ಲಿ ಶೇಕ್ ಆಗಿದಾಗ ಗೊತ್ತಾಗ್ಬಿಡ್ತದೆ ಸ್ವಾಮಿ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ಅವಾಗ. ಈ ಒಂದು ದೇವರು ಕೂಡ ಅದು ಅಷ್ಟೇ, ಭಕ್ತಾದಿಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಈಡೇರಿಸ್ತಾ, ಅಂದರೆ ಹಸುಗಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಎಲ್ಲ ಪ್ರಾಣಿ ಪಕ್ಷಿಗಳು ಆಗಿರ್ಬೋದು, ಮನುಷ್ಯರು, ಜೀವಿಗಳು, ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ
ಸ್ವಾಮಿ ಅದನ್ನು ಒಂದು ಆಶೀರ್ವಾದವನ್ನು ಕರುಣಿಸ್ತಾ ಬರ್ತಿರ್ತಾನೆ. ಆತ ಹಸುಗಳಿಗೆ ಅನಾರೋಗ್ಯವಾದಾಗ ಅದನ್ನು ಒಂದು ತಮ್ಮ ಶಕ್ತಿಯ ಮುಖಾಂತರ ಅದನ್ನು ಗುಣಪಡಿಸೋದ್ರ ಮುಖಾಂತರ ಒಂದು ಜಾನುವಾರುಗಳಾಗಿರ್ಬೋದು. ಈ ಹಿಂದೆ ಒಂದು ಹಸುಗಳಿಗೆಲ್ಲ ಗುಳ್ಳೆ ಕಾಣಿಸ್ಕೊಂಡಿತ್ತು. ಭಕ್ತಾದಿಗಳೆಲ್ಲ ಬಂದು ಸ್ವಾಮಿಗೆ ಮೊರೆ ಹೋದರು, ನಮ್ಮ ಈ ಭೈರವ ನಂದಿ ಸ್ವಾಮಿಗೆ. ಆಗ ಅವರ ಏನು ಹಸುಗಳು ತುಂಬ ಒಂದು ಕಾಯಿಲೆಯಿಂದ ಏನು ಆ ಗುಳ್ಳೆ ಕಾಯಿಲೆಯಿಂದ ನರಳಾಡ್ತಿದ್ದೋ ಎಲ್ಲ ಮಾಯವಾಗಿ ಈಗ ಆರೋಗ್ಯ ಸ್ಥಿತಿಯಲ್ಲಿರುವಂತೆ ಸ್ವಾಮಿ ನೋಡ್ಕೊತಾ ಇದ್ದಾನೆ. ಎಲ್ಲರನ್ನೂ ಕೂಡ ಈ ಒಂದು ಸ್ವಾಮಿ ಕಾಪಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲರಿಗೂ ಭಕ್ತರು ಎಲ್ಲ ಒಂದು ಇರ್ತಕ್ಕಂಥ ಯಾರೇ ಆಗಿರ್ಬೋದು, ಪ್ರಪಂಚದ ಜೀವಿಗಳು ಯಾರೇ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಯೋಗಕ್ಷೇಮ ಒಂದು ಸುಖವಾಗಿ ಇರುವಕ್ಕಿಂತ ಒಂದು ಈ ಸನ್ನಿಧಾನದಲ್ಲಿ ದೇವ್ರನ್ನ ಕೇಳ್ಕೊತೀನಿ. ಎಲ್ಲ ಪ್ರಾಣಿ ಪಕ್ಷಿಗಳಾಗಲಿ, ಎಲ್ಲ ಅದು ಮನುಷ್ಯರ ಎಲ್ಲರೂ ಕೂಡ ಒಂದು ಚೆನ್ನಾಗಿ ಆರೋಗ್ಯದಿಂದ ಬಾಳಲಿ, ಈ ದೈವ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಈ ಸನ್ನಿಧಾನದಲ್ಲಿ ಕೇಳ್ಕೊಡ್ತಾ ನನ್ನ ಒಂದು ಪುಟ್ಟ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಭೈರವ ದುರ್ಗ ಅನ್ನೋ ಬೆಟ್ಟ ಇದೆ. ಇದೆ. ಭೈರವನ ನೆಲೆ ಇದೆ. ಆ ಭೈರವ ದುರ್ಗ ಬೆಟ್ಟದ ಎದುರು ಈ ಸ್ವಾಮಿ ಪ್ರಮುಖ ಕಾರಣ ಅದು ಏನು ಅಂದರೆ, ಸ್ವಾಮಿ ಭೈರವೇಶ್ವರ ಅರ್ಧ ಬೆಟ್ಟದಲ್ಲಿ ಅಲ್ಲಿ 5 ಪಂಚಲಿಂಗಗಳಲ್ಲಿ ನೆಲೆಸಿರ್ತಾನೆ. ಇಲ್ಲಿ ನಂದಿ ಅಲ್ಲಿ ಸೇರೋದಿಲ್ಲ. ನಂದಿ ಸಪ್ರೇಟಾಗಿ ಒಂದು ಪ್ರತ್ಯೇಕವಾಗಿ ಇಲ್ಲಿ ಬಂದು ಭೈರವ ನಂದಿ ನೆಲೆಸಿರ್ತಾನೆ. ಇಬ್ಬರು ಭೈರವ ನಂದಿನೇ, ಅಂದರೆ ಶಿವನ ವಾಹನ ನಂದಿ. ಆದರೂ ಕೂಡ ಏನಾಗಿರ್ತದೆ ಅಂದರೆ, ಬೆಟ್ಟದಲ್ಲಿ ಭೈರವೇಶ್ವರ ಓಡಾಡ್ತಾ ಇರ್ತಾನೆ, ಇಲ್ಲಿ ನಂದಿ ಇಲ್ಲಿ ಬಂದು ನೆಲೆಸಿರ್ತಾನೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ದೇವಾಲಯದ ಶಿವಲಿಂಗಗಳಲ್ಲಿ ಶಿವಲಿಂಗದ ಮುಂದೆ ನಂದಿ ಇರ್ತದೆ. ಆದರೆ ಇಲ್ಲಿ ಆ ಥರ ಅಲ್ಲ. ಈ ಜಾಗದ ಮಹಿಮೆ ಏನು ಅಂದರೆ, ನಂದಿನೇ ಪ್ರತ್ಯೇಕವಾಗಿ ವಾಸವಿರೋದು, ಭೈರವ ಅಂದರೆ ಪ್ರತ್ಯೇಕವಾಗಿ ವಾಸವಿರೋದು. ಅಂದರೆ ಭೈರವ ಬೆಟ್ಟದಲ್ಲಿ, ನಂದಿ ಈ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ವಾಸ ಇರ್ತಾನೆ. ಅದು ಒಂದು ಪ್ರತ್ಯೇಕವಾದ ಈ ದೈವಿಕ ವಿಶೇಷ ಅಂತ ನಾನು ಹೇಳೋದಕ್ಕೆ ಈ ಕ್ಷೇತ್ರದಲ್ಲಿ ಇಷ್ಟಪಡ್ತಿದ್ದೀನಿ. ಈ ಮುಂಚೆ ನಂದಿ ಮೂಲ ವಿಗ್ರಹನೇ ಬೇರೆ ಇತ್ತು, ಆಕ್ಚುಲಿ ಉದ್ಭವ ಅಂತ ನಾವು ಹೇಳಿದ್ವಿ. ಈಗ ಅದಕ್ಕೆ ಕವಚಧಾರಣೆ ಈಗಾಗಿದೆ. ಮೂಲ ಸಾಮಾನ್ಯವಾಗಿ ಅದು ಒಂದು ಏನು ಆಗಿನ ಕಾಲದಲ್ಲಿ ಚೋಳರು ಏನು ಸೃಷ್ಟಿಸಿದ್ದರೋ ಒಂದು ದೈವ ಒಂದು ನಂದಿಯನ್ನು ಅದನ್ನು ಕೆತ್ತನೆ ಮಾಡಿ ಆಗಿನ ಕಾಲದಿಂದಲೂ ಇರುವಂಥದ್ದು. ಅದನ್ನು ಭೂಮಿಯಲ್ಲಿ ನೆಲೆಗಂಡಿಸಿದ್ರು. ಆಮೇಲೆ ಅದನ್ನು ಒಂದು ಒಂದು ಕಂಬದ ಒಂದು ಇದು ಮಾಡಿ ಅದನ್ನು ನಂದಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದು ಕಂಬದ ಮೇಲೆ ನಂದಿ ಇದೆ. ಇದು ಅಂದರೆ ಪೂರ್ತಿ ನೆಲದ ಮೇಲೆ ಇಲ್ಲ, ಒಂದು ಸ್ವಲ್ಪ ಒಂದು 2-3 ಅಡಿ ಎತ್ತರದ ಕಂಬ ಇದೆ. ಆ ಕಂಬದ ಮೇಲೆ ನಂದಿ ಕೂತಿರುವಂಥದ್ದು ಇಲ್ಲಿ ಈ ಕ್ಷೇತ್ರದ ಒಂದು ವಿಚಾರ. ಪಾಪ